ನಮಸ್ಕಾರ. ನಾನು ಚನ್ನಗೌಡ ಬಿಳಿಕಚಡಿ, ಹೀಲರ್ ಬಸವ ಅಕ್ಯೂ ಅಕಾಡೆಮಿ ಬೆಂಗಳೂರು. ಇವಾಗ ನಾನು ಹೀಲರ್ ಅಂತ ರಾಯಬಾಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೈ ಬ್ಲಡ್ ಕೊಲೆಸ್ಟ್ರಾಲ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಈ ಕೊಲೆಸ್ಟ್ರಾಲ್ ಯಾವ ರೀತಿ ಫಾರ್ಮೇಷನ್ ಆಗ್ತದೆ ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ ಲಿವರ್ನಲ್ಲಿ ನಾವು ತಿಂದಂಥ ಫ್ಯಾಟು ಸರಿಯಾಗಿ ಫ್ಯಾಟ್ ಇಂಟು ಫ್ಯಾಟಿ ಆಸಿಡ್ಸ್ ಆಗಿ ಕನ್ವರ್ಟ್ ಆಗೋದಿಲ್ಲ. ಅದು ಆಗದೇ ಇದ್ದಲ್ಲಿ ಅದೇನಾಗ್ತದೆ, ಕೊಲೆಸ್ಟ್ರಾಲ್ ಆಗಿ ಫಾರ್ಮೇಷನ್ ಆಗ್ತದೆ. ಯಾಕಂದರೆ ಲಿವರ್ ಅದರ ಶಕ್ತಿ ಸ್ವಲ್ಪ ಕುಂದಿರುತ್ತದೆ ಅಥವಾ ಅದರ ಎನರ್ಜಿ ಲೋ ಆಗಿರೋದ್ರಿಂದ ಅದನ್ನು ನಾವು ಲಿವರ್ ಸ್ಟ್ಯಾಗ್ನೇಷನ್ ಅಥವಾ ಲಿವರ್ ಆ್ಯಂಗ್ ಡೆಫಿಷಿಯನ್ಸಿ ಕರಿತೀವಿ. ಇದನ್ನು ನಾವು ಬಣ್ಣಗಳ ಮುಖಾಂತರ ಯಾವ ರೀತಿ ಗುಣಪಡಿಸ್ಕೊಳ್ಬೇಕಂದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಮೊದಲಿಗೆ ನೀವು ಆರೆಂಜ್ ಕಲರ್ ತೊಗೊಳ್ಳಿ. ಸ್ಕೆಚ್ ಪೆನ್ನ ತೆಗೆದುಕೊಂಡು ನೀವು ಕೈಯ ತೋರ್ಬೆರಳು, ವಾತ ಪಿತ್ತ ಕಫ ಮೂರನೇ ಜಾಯಿಂಟಿಗೆ ಇದನ್ನು ಡೈಲಿ ಹಾಕ್ತಾ ಬನ್ನಿ. ಆರೆಂಜ್ ಕಲರನ್ನು ಅದರ ಜೊತೆಗೆ ಸ್ಕೈ ಬ್ಲೂ ಕಲರ್ ತೊಗೊಳ್ಳಿ. ಇಲ್ಲಿ ಲಿವರ್ ರಿಫ್ಲೆಕ್ಸ್ ಇದೆ, ಇದನ್ನು 20 ಟೈಮ್ಸ್ ಡೈಲಿ ಪ್ರೆಸ್ ಮಾಡಿ ಆಮೇಲೆ ನೀವು ಸ್ಕೈ ಬ್ಲೂ ಕಲರ್ನ ಅಪ್ಲೈ ಮಾಡಿ. ಈಗ ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೇನೆ. ಈ ರೀತಿಯಾಗಿ ನೀವು ಡೈಲಿ 4 ಅವರ್ಸ್ ಹಾಕ್ತಾ ಬಂದಲ್ಲಿ ನೀವು ಕೊಲೆಸ್ಟ್ರಾಲ್ನಿಂದ ಗುಣಮುಖ ಆಗಬಹುದು. ಮುಂದೆ ನೀವು ಆಹಾರ ಪದ್ಧತಿಯಲ್ಲಿ ಯಾವ ರೀತಿ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಂತಂದರೆ, ಜಾಸ್ತಿ ರೀಸೈಕಲ್ಡ್ ಆದಂಥ ಎಣ್ಣೆಯನ್ನು ಬಳಸಬೇಡಿ. ಅದರ ಜೊತೆಗೆ ರಿಫೈನ್ಡ್ ಆನಿಯನ್ ಜಾಸ್ತಿ ಯೂಸ್ ಮಾಡಬೇಡಿ. ಆಯಿಲನ್ನು ಜಾಸ್ತಿ ಫಿಲ್ಟರ್ ಆ್ಯಡನ್ನು ಜಾಸ್ತಿ ಯೂಸ್ ಮಾಡಿ. ಆಮೇಲೆ ಜಾಸ್ತಿ ನೀವು ಊಟದಲ್ಲಿ ಹುಳಿಯನ್ನು ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ. ಇದರಿಂದ ನೀವು ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಗುಣಪಡಿಸಿಕೊಳ್ಳಬೇಕಂದು ಕೊಳ್ಳಬಹುದಂತ ನಾವು ಈ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನ್ಯವಾದ.